ತುಂಬಿದ ಟ್ರ್ಯಾಕ್ಟರ್ ಹರಿದು ಸೈಕಲ್ ಸವಾರ ಸಾವನ್ನಪ್ಪಿದ್ದಾರೆ. ಚಿಕ್ಕತರಹಳ್ಳಿ ಈರಪ್ಪ 55 ವರ್ಷ ಮೃತ ಸೈಕಲ್ ಸವಾರ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಹರಿದು ಸೈಕಲ್ ಸವಾರ ಸಾವನ್ನಪ್ಪಿರತಕ್ಕಂತಹ ಘಟನೆ ನಡೆದಿದೆ. ಆನಗೋಳ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಆನಗೋಳದಲ್ಲಿ ನಡೆದಿರುವಂತದ್ದು. ನಿಯಮ ಮೀರಿ ಡಬಲ್ ಟ್ರಾಲಿಯನ್ನ ಚಾಲಕ ಅಳವಡಿಸಿದ್ದ. ಕೆಲಸ ಮುಗಿಸಿ ಸೈಕಲ್ನಲ್ಲಿ ಈರಪ್ಪ ಅನ್ನುವಂತಹ ವ್ಯಕ್ತಿ ತೆರಳುತ್ತಾ ಇದ್ರು. ಕೆಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಶ್ರೀನಿವಾಸಪುರ ಸಕ್ಕರೆ ಕಾರ್ಖಾನೆಗೆ ಡಬಲ್ ಟ್ರಾಲಿ ಟ್ರ್ಯಾಕ್ಟರ್ನಲ್ಲಿ ಕಬ್ಬು ಸಾಗಿಸಲಾಗ್ತಾ ಇತ್ತು. ಈ ವೇಳೆ ನಿಯಂತ್ರಣ ಸಿಗದೆ ಸೈಕಲ್ ಸವಾರನ ಮೇಲೆ ಆ ಟ್ರ್ಯಾಕ್ಟರ್ ಹರಿದಿದೆ. ರಸ್ತೆಯಲ್ಲಿ ಈರಪ್ಪ ದೇಹ ಛಿದ್ರಗೊಂಡಿದೆ. ಡಬಲ್ ಟ್ರ್ಯಾಕ್ಟರ್ ಸಂಚಾರದ ಕುರಿತು ಇದೀಗ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಯಮವನ್ನ ಫಾಲೋ ಮಾಡಬೇಕಾಗತ್ತೆ. ಒಂದು ವೇಳೆ ನಿಯಮ ಮೀರಿದ್ರೆ ಅಂದ್ರೆ ನಿಯಮ ಉಲ್ಲಂಘನೆ ಆದಾಗ ಎಂತಹ ಅನಾಹುತಗಳು ಆಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗದೆ. ಅಂದ್ರೆ ಡಬಲ್ ಟ್ರಾಲಿಯನ್ನ ಅಳವಡಿಸಬಾರದು ಅನ್ನುವಂತಹ ರೂಲ್ ಇದೆ. ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದು ಎಲ್ಲರ ಕರ್ತವ್ಯ, ಜವಾಬ್ದಾರಿಯಾಗಿರುತ್ತೆ. ಆದರೆ ನಾವಿರೋದೇ ರೂಲ್ ಬ್ರೇಕ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯಾಗಿ ನಡೆದುಕೊಂಡಾಗ ಬೇರೆಯವರಿಗೂ ಕೂಡ ತೊಂದರೆ ಆಗತ್ತೆ. ಸುಮ್ಮನೆ ಸೈಕಲ್ ಸವಾರ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಇಲ್ಲಿ 55 ವರ್ಷದ ಚಿಕ್ಕತರಹಳ್ಳಿ ಈರಪ್ಪ ಅನ್ನುವಂತಹ ವ್ಯಕ್ತಿ ಅಂದ್ರೆ ಶ್ರೀನಿವಾಸಪುರ ಸಕ್ಕರೆ ಕಾರ್ಖಾನೆಗೆ ಡಬಲ್ ಟ್ರಾಲಿ ಟ್ರ್ಯಾಕ್ಟರ್ನಲ್ಲಿ ಕಬ್ಬನ್ನ ಸಾಗಿಸಲಾಗ್ತಾ ಇತ್ತು. ಈ ಒಂದು ಟ್ರ್ಯಾಕ್ಟರ್ನಲ್ಲಿ ಕಬ್ಬು ಸಾಗಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಈ ವೇಳೆ ನಿಯಂತ್ರಣ ಸಿಗದೆ ಟ್ರ್ಯಾಕ್ಟರ್ ಹೋಗಿ ಸೈಕಲ್ ಸವಾರನ ಮೇಲೆ ಹರಿದಿದೆ. ರಸ್ತೆಯಲ್ಲಿ ಸೈಕಲ್ನಲ್ಲಿ ಹೋಗ್ತಾ ಇದ್ದಂತಹ ಆ ವ್ಯಕ್ತಿಯ ಮೇಲೆ ಹರಿದ ಪರಿಣಾಮವಾಗಿ ರಸ್ತೆಯಲ್ಲಿಯೇ ಈರಪ್ಪನ ದೇಹ ಇದೀಗ ಛಿದ್ರಗೊಂಡಿದೆ.